ಯಾಕೆ ಏನಿಲ್ಲ ನಮ್ಮ ಮಲೆಯ ಮಹದೇಶ್ವರ ಏನು ಈ ಒಂದು ಪುಣ್ಯಕ್ಷೇತ್ರಕ್ಕೆ ಕಗ್ಲಿಪುರದಿಂದ ನೋಡಿ ಮಲೆ ಮಹದೇಶ್ವರನ ಭಕ್ತಾದಿಗಳು ಈ ಒಂದು ಪುಣ್ಯಕ್ಷೇತ್ರಕ್ಕೆ ಆಗಮಿಸಿ ಭಕ್ತಾದಿಗಳಿಗೆ ಅವ್ರ ಕೈಲಾದಂತಹ ಒಂದು ಅನ್ನ ಸಂತರ್ಪಣೆಯ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ. ಸೊ ಈ ಒಂದು ಕಾರ್ಯಕ್ರಮವನ್ನು ಕುರಿತು ಅವರ ಒಂದೆರಡು ಅನಿಸಿಕೆಗಳನ್ನು ಪಡೆದುಕೊಳ್ಳೋಣ ಬನ್ನಿ. ಪ್ರಾರಂಭಿಸಿ ಬ್ರದರ್. ಹರ ಹರ ಮಹಾದೇವ್. ಉಗೇ ಮಾತ್ಮಲಯ. ನಾವು ಕನಕಪುರ ಮುಖ್ಯ ರಸ್ತೆ ಕಗ್ಲಿಪುರ ಬೆಂಗಳೂರು. ಎಲ್ಲ ನಮ್ಮ ಆಶ್ರಯದಾತ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ಹಾಗೂ MN ಕ್ಯಾಟರಿಂಗ್ ಮುನೇಶ್ವರ ಟೆಂಟ್ ಹೌಸ್ ಮಾಲೀಕರಾದಂತಹ ಶ್ರೀ ಮುನಿರಾಜುರವರ ವತಿಯಿಂದ ಸಮಸ್ತ ಕಗ್ಗಲೀಪುರ ಸುತ್ತಮುತ್ತಲಿನ ಸಮಸ್ತ ಸ್ನೇಹಿತರು ಬಾಂಧವರು ಮತ್ತೆ ಎಲ್ಲ ಸೇರಿ ಎಲ್ಲ ಸಮ್ಮುಖದವರು ಸೇರಿ ಇದೊಂದು ಸತತ 4ನೇ ವರ್ಷದ ಅನ್ನದಾನ ಅನ್ನ ಸಂತರ್ಪಣೆಯ ಒಂದು ಸೇವೆ ಕಾರ್ಯವನ್ನು ತೊಡಗ್ತಾ ಇದ್ದೀವಿ. ನಾವು ಈಗಾಗಲೇ 3 ದಿವಸ ಆಯ್ತು ಇಲ್ಲಿ ಬಂದು. ಸಾಧಾರಣ ಒಂದು 15ರಿಂದ 20,000 ಜನಕ್ಕೆ ಒಂದು ನಿತ್ಯ ಅನ್ನದಾನ ಸೇವೆಯನ್ನು ಪ್ರಾರಂಭಿಸಿದ್ದೇವೆ. ಯಾವುದೇ ರೀತಿಯ ತೊಂದರೆ ಆಗಲಿಲ್ಲ, ಜನಸಂಪರ್ಕಕ್ಕೆ ಅಡ್ಡಿ ಆಗಲಿಲ್ಲ. ಎಲ್ಲ ರೀತಿ ವಿಶೇಷವಾದ ಅಡುಗೆಗಳನ್ನೇ ಎಲ್ಲ ಜನಗಳಿಗೆ ವಿತರಣೆ ಮಾಡಿದ್ದೀವಿ. ಮಹದೇಶ್ವರ ಇದೇ ತರ ನಮ್ಮ ಹೆಚ್ಚಿನ ಆಶೀರ್ವಾದ ಮಾಡಲಿ. ಮುಂದಿನ ಸತಿ ಇನ್ನೂ ಚೆನ್ನಾಗಿ ಮಾಡ್ತೀವಿ. ಈಗ ಇನ್ನೂ ಒಂದು 5,000 ಜನ ಜಾಸ್ತಿ ಮಾಡ್ತೀವಿ. ಇದೇ ತರ ಎಲ್ಲ ಮಾದಪ್ಪನ ಭಕ್ತರ ಆಶೀರ್ವಾದ ನಮ್ಮ ಮೇಲಿದ್ರೆ ಸಾಕು. ಆಯ್ತು ಗುರುಗಳೇ, ಆಯ್ತು. ಸೊ ಬಂಧುಗಳೇ, ಏನು ಕಗ್ಲಿಪುರದಿಂದ ಆಗಮಿಸಿರ್ತಕ್ಕಂಥ ಮಲೆ ಮಹದೇಶ್ವರನ ಭಕ್ತಾದಿಗಳು 4ನೇ ವರ್ಷದ ಅನ್ನ ಸಂತರ್ಪಣೆ ಒಂದು ವಿಶೇಷ ಕಾರ್ಯಕ್ರಮವನ್ನ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಒಂದು ಸಂದೇಶವನ್ನ ತಿಳಿಸ್ತೀವಿ, ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು. ಸೊ ಈ ಒಂದು ಪರ ಮಾಡ್ತಕ್ಕಂಥ ಸ್ಥಳದಲ್ಲಿ ಮತ್ತು ಅದರ ಎದುರು ಭಾಗದಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಒಂದು ಅನ್ನ ಸಂತರ್ಪಣೆಯ ಒಂದು ವಿಶೇಷ ಕಾರ್ಯಕ್ರಮ ಭಕ್ತಾದಿಗಳಿಂದ ನಡೆಯುತ್ತಿದೆ. ಸೊ ಏನು ದಾಸೋಹಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಸ್ವಲ್ಪ ಜನ ಹೆಚ್ಚಾದಂತಹ ಸಂದರ್ಭಗಳಲ್ಲಿ ನೋಡಿ ಈ ಒಂದು ಸ್ಥಳಗಳಿಗೆ ಈ ಭಾಗವಾಗಿ ಆಗಮಿಸಿ ತಾವು ಪ್ರಸಾದ ಸೇವನೆಗಳನ್ನ ಮಾಡಬಹುದು. ಸೊ ಅವರೇ ಕರೆದು ಭಕ್ತಾದಿಗಳಿಗೆ ಒಂದು ಪ್ರಸಾದವನ್ನ ವಿತರಿಸ್ತಾ ಇರ್ತಾರೆ. ಸೊ ಭಕ್ತಾದಿಗಳು ಈ ಸ್ಥಳಕ್ಕೂ ಸಹ ಆಗಮಿಸಿ ಭಕ್ತಾದಿಗಳು ವಿತರಿಸ್ತಕ್ಕಂಥ ಪ್ರಸಾದವನ್ನ ಸೇವನೆ ಮಾಡಿ. ಸೊ ಇಲ್ಲಿ ಪ್ರತಿ ವರ್ಷ ಪ್ರತಿ ತಿಂಗಳು ಅವರದೇ ಆದ ರೀತಿಯಲ್ಲಿ ವಿಶೇಷ ದಿನಗಳಂದು ಅವರದೇ ಆದ ರೀತಿಯಲ್ಲಿ ಭಕ್ತಾದಿಗಳು ಏನು ಈ ಒಂದು ಪುಣ್ಯಕ್ಷೇತ್ರಕ್ಕೆ ಆಗಮಿಸಿ ಅನ್ನ ಸಂತರ್ಪಣೆಯ ವಿಶೇಷ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಸೊ ಭಕ್ತಾದಿಗಳು ಮುಂದಿನ ದಿವಸ ಈ ಒಂದು ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಪ್ರಸಾದ ವಿತರಣೆ ಕಾರ್ಯಕ್ರಮವಿದೆ ಆ ಒಂದು ಪ್ರಸಾದ ವಿತರಿಸತಕ್ಕಂಥ ಸ್ಥಳಗಳಲ್ಲಿ ಭೇಟಿ ನೀಡಿ ತಾವು ಪ್ರಸಾದ ಸೇವನೆಗಳನ್ನ ಮಾಡಿ ಮಹದೇಶ್ವರನ ಕೃಪಾಶೀರ್ವಾದವನ್ನು ಪಡೆಯುವಂತ ಈ ಒಂದು ಸಂದೇಶವನ್ನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಬಂಧುಗಳೇ. ಧನ್ಯವಾದಗಳು.